ಎಲ್ಲ ನಾವು ಕನ್ನಡದ ಅಭಿಮಾನಿ. ನಾವು ಪಾಕಿಸ್ತಾನದವರಲ್ಲ, ನಾವು ಇಂಡಿಯಾದವರು. ಎಲ್ಲಾ ಹೀರೋಗಳು ಫಿಲಿಮ್ ನೋಡ್ಬೇಕು. ನೋಡಿ ಫಿಲಿಮ್ ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂದ್ರು ಹೇಳಿ. ಈಗ ಹೀರೋಗಳು ತಿತ್ಕೊಂತಾರೆ. ನಾಳೆ ಇದು ಮಾರಿಯಮ್ಮನ್ ಜಾತ್ರೆ ಮಾಡ್ತಾರೆ ಗೊತ್ತಾ? ಮಾರಮ್ಮನ್ ಜಾತ್ರೆ ಅದಕ್ಕಿಂತ ಸಖತ್ತಾಗಿರುತ್ತೆ ಸರ್. ನಾಳೆ ಬನ್ನಿ. ನಾಳೆ ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಟಾ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕೊಟ್ರೇಶ್. ಸ್ನೇಹಿತರೆ, ನಾನಿವತ್ತು ನಮ್ಮ ತುಮಕೂರಲ್ಲಿ BH ರೋಡಲ್ಲಿ ಹೋಗ್ತಾ ಇದ್ದೆ. ನಾಳೆ ನಮ್ಮ ಜೋಗಿ ಪ್ರೇಮ್ ಸರ್ ನಿರ್ದೇಶನದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿನಯದ ಸಿನಿಮಾ KD ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ಇಡೀ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಬನ್ನಿ ನಮ್ಮ ತುಮಕೂರಲ್ಲಿ ಈ KD ಸಿನಿಮಾನ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೆ. ಬನ್ನಿ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಯಾವ ರೀತಿ ಸೆಲೆಬ್ರೇಷನ್ ಅಂದ್ರೆ ಯಾವ ರೀತಿ ಕಟ್ಟಡಗಳು ಆಗ್ಯಾರ ಅಂತ ನೋಡ್ಬಿಡೋಣ. ಇಲ್ಲಿ ನೋಡಿ, ಅಜಯ್ ಅವರು ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷರು, ಅಂದ್ರೆ ನಮ್ಮ ತುಮಕೂರಿನ ಜಿಲ್ಲಾಧ್ಯಕ್ಷರು ಅಜಯ್ ಅವರು. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ಅಜಯ್ ಅಂತ ಸರ್. ಈಗ ನಾಳೆ KD ಸಿನಿಮಾ ರಾಜ್ಯಾದ್ಯಂತ ಅಷ್ಟೇ ಅಲ್ಲದೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಬಗ್ಗೆ ಏನೆಲ್ಲ ನಿರೀಕ್ಷೆ ಇಟ್ಕೋಬಹುದು ನಮ್ಮ ಕನ್ನಡದ ಜನತೆ? ಸರ್, ಇದು ಹಾಲಿವುಡ್ ಲೆಕ್ಕಕ್ಕೆ ಮಾಡ್ಬೇಕಿತ್ತು, ಪ್ಯಾನ್ ಇಂಡಿಯಾ ಮಾಡಿದ್ದಾರೆ. ನೋಡಿ ಪೋಸ್ಟರ್ಗಳು ನೋಡಿ, ನಾಳೆ ಏನ್ ಮಾಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಅಲ್ವಾ? ಹೌದಾ? ನಾಳೆ ಇದು ಮಾರಿಯಮ್ಮನ್ ಜಾತ್ರೆ ಮಾಡ್ತಾರೆ ಗೊತ್ತಾ? ಮಾರಮ್ಮನ್ ಜಾತ್ರೆ ಅದಕ್ಕಿಂತ ಸಖತ್ತಾಗಿರುತ್ತೆ ಸರ್. ನಾಳೆ ಬನ್ನಿ. ನಾಳೆ ಸರ್, ನಮ್ಮ ಕನ್ನಡ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಇದು ಅವರು ಹೀರೋ ಆತರ ಮಾತಾಡು ಈ ತರ ಮಾತಾಡೋರು ಅಂತ ತಲೆಗೆ ಹಾಕೊಂಡ್ಬಿಡ್ತು ಸರ್. ಎಲ್ಲ ನಾವು ಕನ್ನಡದ ಅಭಿಮಾನಿ. ನಾವು ಪಾಕಿಸ್ತಾನದವರಲ್ಲ, ನಾವು ಇಂಡಿಯಾದವರು. ಎಲ್ಲಾ ಹೀರೋಗಳು ಫಿಲಿಮ್ ನೋಡ್ಬೇಕು, ಎಲ್ಲಾರ್ಗು ಬೆಳೆಸ್ಬೇಕು. ಎಲ್ಲಾ ಹೀರೋ ಫ್ಯಾನ್ಸ್ಗಳು ನೋಡಿದ್ರೇನೆ ಫಿಲಿಮ್ ಗೆಲ್ಲೋದು ಅಲ್ವಾ? ಯಾರು ಹಂಗಂದ್ರು ಇವ್ರು ಹಿಂಗಂದ್ರು ಅಂತ ತಲೆ ಕೆಡಿಸ್ಕೊಂಡ್ಬಾರ್ದು. ಎಲ್ಲಾ ಕನ್ನಡ ಅಭಿಮಾನಿಗಳು ನೋಡ್ಬೇಕು ಫಿಲಿಮ್. ಫಿಲಿಮ್ ನೋಡಿದಾಗ್ಲೇ ಏನಾಗುತ್ತೆ, ಜನಕ್ಕೊಂದು ಒಳ್ಳೆ ಮೆಸೇಜ್ ಹೋಗುತ್ತೆ. ಫಿಲಿಮ್ ನೋಡ್ಬೇಕು. ಅವರು ವರ್ಷಾಂಗಟ್ಲೆ ಕಷ್ಟ ಬೀಳ್ತಾ ಇರ್ತಾರೆ, 3 ವರ್ಷ 4 ವರ್ಷ ಕಷ್ಟ ಬೀಳ್ತಾರೆ ಹೀರೋ. ನೀನು ಕೂತ್ಕೊಂಡ್ಬಿಟ್ಟು ನೀನ್ 2 ನಿಮಿಷಕ್ಕೆ ಪಿಕ್ಚರ್ ನ ಜಡ್ಜ್ ಮಾಡ್ಬಿಟ್ರೆ ಅದಕ್ಕೆ ಬೆಲೆ ಇರುತ್ತೆ ಸರ್, ಅಲ್ವರಾ? ನೋಡಿ ಫಿಲಿಮ್ ಚೆನ್ನಾಗಿದ್ರು ಹೇಳಿ, ಚೆನ್ನಾಗಿಲ್ಲ ಅಂದ್ರು ಹೇಳಿ. ಈಗ ಹೀರೋಗಳು ತಿತ್ಕೊಂತಾರೆ, ಡೈರೆಕ್ಟರ್ಗಳು ಹೀರೋಗಳು. ಅದನ್ನ ನಿಂತ್ಕೊಂಡು ನೋಡ್ಬೇಕು, ಮಾಡ್ಬೇಕು. ಸುಮ್ನೆ ಜಡ್ಜ್ ಮಾಡ್ಬೇಡಿ. ಸರ್, ನೀವು ಎಷ್ಟು ವರ್ಷದಿಂದ ಧ್ರುವ ಸರ್ಜಾ ಅವರ ಅಭಿಮಾನಿ? ಸರ್, ನಾನು ಅದ್ದೂರಿ ಬಂದಿತ್ತು ಅವಾಗಿಂದ ನನ್ನ ಫ್ಯಾನ್. ನಮ್ಮ ಅರ್ಜುನ್ ಸರ್ ಅವರ ಅದ್ದೂರಿ ಸಿನಿಮಾ. ಹೌದೌದು, ಅವಾಗಿಂದಲೂ. ಅಂದ್ರೆ ಧ್ರುವ ಸರ್ಜಾ ಅವರು ಯಾವಾಗ ಸಿನಿಮಾ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿದ್ರು ಅವಾಗಿಂದಲೂ ಧ್ರುವ ಸರ್ಜಾ ಅವರ ಫ್ಯಾನ್. ಹೌದೌದು ಸರ್, ಎಲ್ಲಾ ಸಿನಿಮಾಗಳು ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ? ಸರ್, ಇದೇನ್ ಮಾಡ್ತಿದೀವಿ ಅವಾಗ್ಲಿಂದ ಹಿಂಗೆ ಮಾಡ್ಕೊಂಡ್ ಬಂದಿರೋದು. ಇದು ಒಂದು ನೆಕ್ಸ್ಟ್ ಲೆವೆಲ್ ಮಾಡೋಣ ಅಂತ. ಸರ್, ಈ ಪೊಗರು ಸಿನಿಮಾ ಕೂಡ ಇಲ್ಲೇ ರಿಲೀಸ್ ಆಗಿತ್ತು. ನಾನು ಕೂಡ ಈ ಥಿಯೇಟರ್ ಅಲ್ಲಿ ಬಂದು ನೋಡಿದ್ದೆ. ಸಿನಿಮಾ ಮಾತ್ರ ಸಕಾಲಾಗಿತ್ತು. ಈಗ KD ಸಿನಿಮಾನು ಕೂಡ ಅದಕ್ಕಿಂತ ಡಬ್ಬಲ್ ಇರುತ್ತೆ ಅಂತ ಕೇಳ್ಪಟ್ಟಿದ್ದೀನಿ. ಕೇಳ್ಪಟ್ಟಿರೋದಲ್ಲ, ಆಗುತ್ತೆ. ನೋಡಿ, ಒಟ್ಟಾರೆಯಾಗಿ ಸರ್ ನಮ್ಮ ತುಮಕೂರಿನ ಜನತೆಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್, ಫಿಲಿಂ ಮಾತ್ರ ಸಖತ್ತಾಗಿದೆ, ಬಂದ್ ನೋಡಿ. ಕನ್ನಡ ತುಮಕೂರಿನಲ್ಲಿ ಕನ್ನಡ ಜನ ಜಾಸ್ತಿ ಇದ್ದಾರೆ, ಕನ್ನಡ ಪ್ರೇಮಿಗಳು. ಅದು ನಮ್ದು ಕಲ್ಪತರು ನಾಡು, ಗೊತ್ತಲ್ವಾ? ಕನ್ನಡ ತುಮಕೂರಿನ ಜನತೆ ಪ್ರತಿಯೊಬ್ರು ಮನೆಯಿಂದ ಫ್ಯಾಮಿಲಿ ಸಮೇತ ಬಂದು ನೋಡ್ಬೇಕು. ಅದೊಂದೇ ಕೇಳ್ಕೊಳ ನಾನು. ಎಲ್ರು ಬಂದು ಈ ಸಿನಿಮಾನ ಯಶಸ್ವಿಗೊಳಿಸ್ಬೇಕು. ಹೌದು ಸರ್. 100 days ಹೋಗ್ಬೋದಾ ಸಿನಿಮಾ? ಸರ್, ಈಗ 100 days ಇಂದೆಲ್ಲ ಲೆಕ್ಕ ಇಲ್ಲ ಸರ್, ಗೊತ್ತಾಯ್ತಲ್ವಾ? ಅದು ಹೋಯ್ತು 100 days ಅಲ್ಲ ಸರ್. 4 ವಾರ ಓಡ್ರೆ 100 days ಇದ್ದಂಗೆ ಇವಾಗ, ಅಲ್ವರಾ? 4 ವಾರಕ್ಕಿಂತ ಜಾಸ್ತಿ ಓಡುತ್ತೆ ಅಂತ ನನ್ನ ಮನ್ಸಲ್ಲಿ ನಂಬಿಕೆ ಇದೆ. ಇಲ್ಲ ಸರ್, ಸಿನಿಮಾ ಚೆನ್ನಾಗಿ ಬಂದಿದೆ ಅಂತ ಕೇಳ್ಬಿಟ್ಟಿದೀನಿ. 100% ಎಲ್ರಿಗೂ ಇಷ್ಟ ಆಗುತ್ತೆ, ಅಂದ್ರೆ ಎಲ್ಲಾ ವರ್ಗದವ್ರಿಗೂ ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ಕೂಡ ಕೇಳ್ಪಟ್ಟಿದ್ದೀನಿ ಸರ್. ಸರ್, ಇನ್ನೊಂದೇನಂದ್ರೆ ಫಸ್ಟ್ ಟೈಮ್ ನಮ್ ಬಾಸ್ ಲಾಂಗ್ ಹಿಡಿತಾ ಇರೋದು. ನಮಗೂ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಟ್ಟಿದೆ, ಹೆಂಗ್ ಮಾಡ್ತಾರೋ ಏನೋ ಅಂತ ತಲೆ ಕೆಟ್ಟೋಗ್ಬಿಟ್ಟಿದೆ. ನೋಡ್ಬೇಕು, ನಾಳೆ ಫ್ಯಾನ್ ಶೋ ಹೆಂಗಿರುತ್ತೆ ಅದ್ರಲ್ಲೇ ಗೊತ್ತಾಗ್ಬಿಡುತ್ತೆ. ಹೌದು ಸರ್. ಆಕ್ಚುಲಿ ನಾನು ಬೆಳಿಗ್ಗೆ 6:30 ಬರೋಣ ಅಂತ ಪ್ಲಾನ್ ಮಾಡಿದ್ದೆ, ಟಿಕೆಟ್ ಬುಕ್ ಮಾಡಕ್ ಹೋಗಿದ್ದೆ. ಬಟ್ ಡ್ಯೂಟಿ ಇರೋದ್ರಿಂದ ಬರಕ್ ಆಗ್ತಾ ಇಲ್ಲ ಸರ್. ನಮ್ಗೆ ಟಿಕೆಟೇ ಸಿಗ್ತಲ್ಲ ಸರ್. 600 ಟಿಕೆಟ್ ನಾನು ತಗೊಂಡಿದ್ದೆ, ಎಲ್ಲಾ ಶೋಲ್ಡ್ ಔಟ್ ಆಗ್ಬಿಟ್ಟಿದೆ. ನಮ್ಮ ಹುಡುಗರ್ಗೆ ಹಂಚಿ ನಾನು ಒಳಗಡೆ ಹೋಗಿ ಟಿಕೆಟ್ ಇಲ್ಲ ಇಲ್ಲಿ. ಬಿಡಿ. ಇನ್ನೊಂದೇನ್ ಹೇಳ್ಬೇಕಂದ್ರೆ, ತುಮಕೂರಲ್ಲಿ ಯಾರ್ಯಾರು ಇದ್ದೀರಾ ದಯವಿಟ್ಟು ಬೈಕೊಳಕ್ ಹೋಗ್ಬಿಡಿ. ನನ್ನ ಹತ್ರ ಟಿಕೆಟ್ ಖಾಲಿ ಇದೆ. ಮಧ್ಯಾಹ್ನ ಶೋಗೆ ನಾನು ಟಿಕೆಟ್ ಅರೇಂಜ್ ಮಾಡ್ತೀನಿ, ಎಲ್ಲಾರು ಬನ್ನಿ. ಎಲ್ರು ಬನ್ನಿ, ನೋಡಿ ಅಷ್ಟೇ. ಹಾರೈಸಿ. ಜೈ KD.
ಜೈ ಧ್ರುವ ಸರ್ಜಾ, ಜೈ ಜೈ ಪ್ರೇಮ್ ಸರ್. ಜೈ. ನಾಳೆ ಇನ್ನ ಬರೀ ಇದು ಬರೀ ಸ್ಯಾಂಪಲ್ ಅಷ್ಟೇ, ಟ್ರೈಲರ್ ಅಷ್ಟೇ. ನಾಳೆ ಪಿಕ್ಚರ್ ಅಭಿ ಬಾಕಿ ಬಾಕಿ ಅಲ್ಲ ಸರ್, ಬ್ಲಾಸ್ಟ್ ಬ್ಲಾಸ್ಟ್. ಲಾಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ ಸರ್, ಥ್ಯಾಂಕ್ ಯು. ಇದೇನ್ರಿ ಇದು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರ ಕಾಣ್ತಾನೆ ಇಲ್ಲ. ಬರೀ ನಮ್ಮ ಧ್ರುವ ಸರ್ಜಾ ಫ್ಯಾನ್ಸ್ಗಳ ಕಟೌಟ್ಗಳೇ ಕಾಣಿಸ್ತಾ ಇದ್ದಾವು. ನೋಡ್ತಿರ್ಬೋದು ನೀವು. ಬರೀ ಕಟೌಟ್ಗಳೇ ಹಾವಳಿ. ಹಂಗಂದ್ರೆ ನಾಳೆ KD ಸಿನಿಮಾದ ಆಲ್ರೆಡಿ ಟಿಕೆಟ್ಸ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಆದರೆ ನಾಳೆ ಬೆಳಿಗ್ಗೆ ನಮ್ಮ ಧ್ರುವ ಸರ್ಜಾ ಸರ್ ಅವರ ಅಭಿಮಾನಿಗಳು, ಹಾಗೆ ನಮ್ಮ ಜೋಗಿ ಪ್ರೇಮ್ ಸರ್ ಅವರ ಅಭಿಮಾನಿಗಳು, ಅಷ್ಟೇ ಅಲ್ಲದೆ ಸಂಜಯ್ ದತ್ ಸರ್ ಅವರ ಅಭಿಮಾನಿಗಳು ಎಲ್ರೂ ನಾಳೆ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಇರ್ತಾರಂದ್ರೆ ತಪ್ಪಾಗ್ಲಾರ್ದು. ನೋಡ್ರಿ ನೋಡ್ರಿ ನೋಡ್ರಿ, ಎಲ್ಲೆಲ್ಲೂ ಕಟ್ಟೋಟ್ಗಳ ಅಬ್ಬರ. ನಾಳೆಯಿಂದ KD ಸಿನಿಮಾದ ಅಬ್ಬರ ಶುರು ಆಗ್ತಾಯಿದೆ. ನೀವು ನೋಡ್ತಾ ಇರ್ಬೋದು. ಲೇಡೀಸ್ ಫ್ಯಾನ್ಸ್ಗಳೆಲ್ಲ ನೋಡ್ರಿ. ಮಂಜು ಕಗ್ಗರೆ, ರಾಜ್ಯಾಧ್ಯಕ್ಷರು, ಕನ್ನಡ ಮತ್ತು ಸಾಂಸ್ಕೃತಿಕ ವೇದಿಕೆ. ಪುರುಷೋತ್ತಮ್ ನಾಯ್ಕ್, ತುಮಕೂರು ಯುವ ಘಟಕ. ನಮ್ಮ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಅಭಿಮಾನಿಗಳು. ನೋಡಿ, ಇವತ್ತು ನಮ್ಮ ಗಾಯತ್ರಿ ಚಿತ್ರಮಂದಿರ ಇತ್ತೀಚೆಗಂತೂ ಸಿಂಗಲ್ ಥಿಯೇಟರ್ಗಳ ಮಾಯ ಆಗ್ತಾರ ಕಾಲದಲ್ಲಿ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರ ಮಾತ್ರ ಇನ್ನೂ ಸಕ್ಸಸ್ಫುಲ್ ಆಗಿ ಇಲ್ಲಿ ಸಿನಿಮಾಗಳು ಪ್ರದರ್ಶನಗೊಂಡು ಸಕ್ಸಸ್ಫುಲಿ ರನ್ ಆಗ್ತಾ ಇದ್ದವು. ಇದಿಷ್ಟು ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರದ ಹತ್ರ ಬಂದಿದೆ. ಇಲ್ಲಿ KD ಸಿನಿಮಾದ ಸೆಲೆಬ್ರೇಷನ್ ತುಂಬಾನೇ ಜೋರಿದೆ. ನಾಳೆ ನೀವೆಲ್ಲರೂ ಈ ನಮ್ಮ ತುಮಕೂರಿನ ಗಾಯತ್ರಿ ಚಿತ್ರಮಂದಿರಕ್ಕೆ ಬನ್ನಿ, KD ಸಿನಿಮಾ ನೋಡಿ. ಈ ಸಿನಿಮಾನ ನೀವೆಲ್ಲರೂ ಅಭೂತಪೂರ್ವ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳಿಂದ ನಾನು ಪ್ರಾರ್ಥಿಸ್ತೀನಿ. ಜೈ KD, ಜೈ ಧ್ರುವ ಸರ್ಜಾ ಸರ್, ಜೈ ಪ್ರೇಮ್ ಸರ್, ಜೈ ಕರ್ನಾಟಕ, ಆಲ್ ದಿ ಬೆಸ್ಟ್ KD, ಜೈ ಕರ್ನಾಟಕ.